ರೀಸನ್ನೇ ಇಲ್ವಲ್ಲ. ಇವತ್ತು ಸರ್ಕಾರ ಬೀಳೋದಕ್ಕೆ ಬಿಜೆಪಿನೇ ಕಾರಣ ಅಂತ. ಇವತ್ತು ಕಾಂಗ್ರೆಸ್ ಎದೆ ಮುಟ್ಕೊಳ್ಳಿ, ಯಾರು ಕಾರಣ ಅಂತ. ಸಿದ್ದರಾಮಯ್ಯನವರೇ ನೇರ ಕಾರಣ. ಇವತ್ತು MTB ನಾಗರಾಜ್ಗೆ ಯಾವ್ದು ಅಧಿಕಾರ ಬೇಕಾಗಿರ್ಲಿಲ್ಲ, ಅವ್ರ ಅಧಿಕಾರದಲ್ಲಿ ಇದ್ರು, ಮಂತ್ರಿ ಆಗಿದ್ರು, MLA ಇದ್ರು. ಯಾರು ಓಡಿಸಿದ್ರು? ಹೋಗಪ್ಪ, ಆ ಕುಮಾರಸ್ವಾಮಿ ಅಧಿಕಾರದ ಉಳಿಬಾರ್ದು, ಅವನೇನಾದ್ರೂ ಮಾಡಿ ಕೆಳಗೆ ಬೀಳಿಸು ಅಂತಕ್ಕಂಥ ಏರ್ಪಾಟ್ ಮಾಡಿದ್ ಯಾರು? ಇದನ್ನ ಮಾಡಿ ಆದ್ಮೇಲೆ ಬೈರ್ತಿ ಬಸವರಾಜ್ ದುಡ್ಡು ಬೇಕಾಗಿತ್ತಾ? ಸೋಮಶೇಖರ್ ದುಡ್ಡು ಬೇಕಾಗಿತ್ತಾ? ಮುನರತ್ನ ನಾಡಿಗೆ ದುಡ್ಡು ಬೇಕಾಗಿತ್ತಾ? ದುಡ್ಡಿಗಾಗಿ ಮಾರ್ಕೊಂಡ್ರೆ ಇವರು. ಇವತ್ತು ಎಲ್ಲಾ ನಿಮ್ಮ ಮತ್ ಸುಧಾಕರ್ ಏನು ಕಡಿಮೆ ಕೈ ಇದಾರ ಅವರು? ಎಲ್ರು ಆರೋಗ್ಯವಾಗಿ ಚೆನ್ನಾಗಿ ಆರ್ಥಿಕವಾಗಿ ಇದಾರೆ, ಅಧಿಕಾರದಲ್ಲೂ ಇದ್ರು. ಇವತ್ತು ST ಸೋಮಶೇಖರ್ BDA ಚೇರ್ಮನ್ ಆಗಿದ್ರು. BDA ಚೇರ್ಮನ್ ಆಗಿರೋದಕ್ಕಿಂತ ಬಿಟ್ಟು ಹೋಗ್ಬೇಕಾಗಿತ್ತು ಅವರು, ಅಧಿಕಾರಕ್ಕೆ ಬೇಡ ಬೇಕು ಅಂತ, ಅಥವಾ ದುಡ್ಡಿಸ್ಕೊಂಡು ಬಂದ್ರ? ಇದೆಲ್ಲ ಕಾಂಗ್ರೆಸ್ ತರದ್ದು ಒಂದು ಒಳಗೂರು ಗುಟ್ಟಿದೆ. ಇವತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಅಪರಾಣೆ ನಿಮ್ ಮುಖ್ಯಮಂತ್ರಿಗೆ ಆಗಲ್ಲ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವ್ರಿಗೆ ಆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ದರ್ಬಾರ್ ಮಾಡ್ತಾ ಇದ್ರೆ ಹೆಂಗ್ ಸಹಿಸ್ಕೊಂತಾರ ಅವರು? ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ನವರೇ, ಅದರಲ್ಲೂ ವಲಸೆ ಸಿದ್ದರಾಮಯ್ಯನವರೇ ಕಾರಣ. ಇದಕ್ಕೆ ವಲಸೆ ಸಿದ್ದರಾಮಯ್ಯ ಅಲ್ಲಲ್ಲ ಈ ನಾವು ನೀವು ಮಾತಾಡೋದು ಸುಮ್ಮನೆ ಇದ್ವಿ, ಇಷ್ಟೊತ್ತು ನಾವು ಸುಮ್ಮನೆ ಇದ್ವಿ. ನೀವು ಇಷ್ಟೊತ್ತು ಬಿಜೆಪಿ ಮೇಲೆ ಹೋಗ್ಬೇಕು ಅನ್ಸ್ತಾರಲ್ಲ, ಇಷ್ಟೊತ್ತು ನಾವು ಬಿಜೆಪಿನ ನಾವು ಸಮರ್ಸ್ಕೋಬೇಕಾಗ್ತದೆ. ನಾವೆಲ್ಲೋ ಅಲ್ಲ ನಿಧಾನವಾಗದ್ರಿ ಡಿಬೇಟ್ ಜನ ನೋಡ್ತಾ ಇರ್ತಾರೆ, ಅಲ್ಲ ಎಲ್ಲರೂ ಜೋರಾಗಿ ಮಾತಾಡಿದ್ರೆ ಡಿಬೇಟ್ ಅನ್ಸ್ಕೊಳ್ಳೋದು. ಅದ್ರಲ್ಲಿ ಏನಾದ್ರೂ ಏಕೋಚನ ಆಗ್ಲಿ ನಿಮ್ಮೊಂದು ಮನ್ಸಿಗೆ ಗಲಾಟೆ ಆಗೋದಂತ ಮಾಡ್ತಾ ಇಲ್ಲ. ನಿಮ್ಗೆ ಸಿದ್ದರಾಮಯ್ಯನವರ ಕಥೆಗಳನ್ನ ಹೇಳಲೇಬೇಕಾದ್ರೆ ನಿಮ್ಗೆ ಗಲಾಟೆ ಆಗ್ಬಿಡ್ತದೆ. ಅಲ್ಲಲ್ಲ ನಿಮ್ ಸಿದ್ದರಾಮಯ್ಯನವ್ರು ಇವತ್ತು MTB ನಾಗರಾಜ್ ಅವ್ರನ್ನ DK ಶಿವಕುಮಾರ್ ಬೆಳಗ್ಗೆ 8 ಗಂಟೆಗೆ ಏನಾಯ್ತು? ಹೋಗಿ ಕರ್ಕೊಂಡು ರಾತ್ರಿಯಲ್ಲೇ ಮನೆ ಮುಂದೆ ಕಾವಲಿದ್ದು ಕರ್ಕೊಂಡು ಹೋಗಿ ಸಿದ್ದರಾಮಯ್ಯನ ಮನೇಲಿ ಬಿಟ್ಟು, ಅಪ್ಪ ನೀನೇನಾದ್ರು ಮಾಡಿ ಸರ್ಕಾರ ಉಳಿಸೋಕೆ ಇವನಿಗೆ ಹೇಳು ಬುದ್ಧಿ ಅಂತ. ಸಿದ್ದರಾಮಯ್ಯ ಇನ್ಮೇಟ್ ಆಗಿ ಹೇಳ್ದ, ಓಡಯ್ಯ ನೀನು ಬಾಂಬೆಗೆ, ಈ ಸರ್ಕಾರ ಬೀಳ್ಬೇಕು ಅಂತ ಓಡಿಸಿದವರು ನೀವೇ, ಅವ್ರನ್ನ ದಾರಿ ತಪ್ಪಿಸಿದ್ರು ನೀವೇ, ಕಾಂಗ್ರೆಸ್ ಅವರು, ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು. ಇದನ್ನ ನೀವು ಹೇಳ್ಬೇಕು, ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳ್ಬೇಕು. ಈಗ ಆಗೋಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಏನೋ ಒಂದು ತೀರ್ಮಾನ ಮಾಡಿದೆ, ಅದ್ರ ಪ್ರಕಾರ ಚುನಾವಣೆ ಬಂದಿದೆ. ಮತದಾರ ಪ್ರಭುಗಳು ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯನವರ ಆಟ ಏನು ನಡೆಯಲ್ಲ ಇನ್ನು ಮುಂದೆ. ಇವತ್ತು ಇಬ್ಬರು ಅವ್ರ ಎದುರಾಳಿಗಳಿದ್ರು, ಇಬ್ಬರನ್ನು ಮುಗಿಸಿದ್ರು. ಒಂದು DK ಶಿವಕುಮಾರ್ನ, ಒಂದು ಪರಮೇಶ್ವರನ, ಇಬ್ಬರನ್ನು ಮುಗಿಸಿದ್ರು. ಇವರು ಚುನಾವಣೆಗಳಲ್ಲಿ ಮತ್ತೆ ಸ್ಪರ್ಧೆ ಮಾಡಬಾರ್ದ ರೀತಿಯಲ್ಲಿ ಮತ್ತೆ ಇವ್ರ ನಾಯಕತ್ವ ಇವತ್ತು ಎಲ್ಲಿದ್ದಾರೆ? ಪರಮೇಶ್ವರ್ ಎಲ್ಲೂ ಕಾಣ್ತಾನೆ ಇಲ್ಲ. ಎಲ್ಲ ಡಿಸಿಷನ್ ನೀವೇ ತಗೊಳ್ತಾ ಇದ್ದೀರಾ. ನಾವು ನಿಮ್ಮ ಪಾರ್ಟಿ ಬಗ್ಗೆ ನಾವೇನ್ ಮಾತಾಡಲ್ಲ, ಆದ್ರೆ ನಿಮ್ ಒಂದು ಅಜೆಂಡಾ ಇತ್ತು. DK ಶಿವಕುಮಾರ್ ಅಂತ ಒಬ್ಬ ಗಟ್ಟಿ ನಾಯಕನ್ನ ಕಲಾಸ್ ಮಾಡ್ಬೇಕಾಗಿತ್ತು, ಕಲಾಸ್ ಆಗೋದು. ಅವರು ಇವತ್ತು ಅಲ್ಲ ಲೀಡರ್ ಅಲ್ಲ ನಾವ್ ಹೇಳಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ? ಇವತ್ತು ಇದಕ್ಕೆಲ್ಲ ಕಾರಣ ಯಾರು? ಇವತ್ತು DK ಶಿವಕುಮಾರ್ ಮನೆ ಮೇಲೆ ರೈಡ್ ಆದಾಗ, DK ಶಿವಕುಮಾರ್ ತಾಯಿ ಹೇಳಿದ್ರು ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯನೇ ಕಾರಣ ಅಂತ. ಅವತ್ತು ನಾವು ಅದನ್ನ ಹೇಳಲ್ಲ, ಎಲ್ಲ ಹೇಳಿದ್ರು ನಾವು ಗಮನಿಸಿದೀವಿ. ಇವತ್ತು ನಿಮ್ಮ ಬಗ್ಗೆ ನಮ್ಗೆ ಗೌರವ ಇಲ್ಲ ಅಂತಲ್ಲ, ಗೌರವ ಇದೆ. ರಾಜಕೀಯವಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಚುನಾವಣೆ ಮತದಾರ ಪ್ರಭು ಅನರ್ಹರಾಗ್ತಾರೆ, ಮತದಾರರು ಅನರ್ಹರಾಗ್ತಾರೆ. ಮತದಾರ ಅನರ್ಹ ಕಾರಣ ಯಾರು? ನೀವೇ ಅಲ್ವಾ? ಅವ್ರನ್ನ ಬಿಟ್ಕೊಟ್ಟಿದ್ದು 17 ಜನ. ಈಗ ಉಮೇಶ್ ಜಾಧವ್ನು ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬಂದ್ರು. ಅವತ್ ತೀರ್ಪುನ ಉಮೇಶ್ ಜಾಧವ್ ಅವ್ರಿಗೆ ಯಾಕೆ ನೀವು ಅವಕಾಶ ಕೊಟ್ರೆ? ಅನರ್ಹ ಮಾಡ್ಬೋದಿತ್ತಲ್ಲ, ನೀವು ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಏನ್ ನಡೀತಿತ್ತು ಒಳ ಒಪ್ಪಂದ್ರೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಖರ್ಗೆನ್ ಸೋಲ್ಸ್ಬೇಕಾಗಿತ್ತು ಸರ್. ನಾನು ಇವಾಗ ಅವ್ರು ಅನರ್ಹಕ್ಕೆ ಅರ್ಜಿ ಕೊಟ್ರಲ್ಲ ನೀವು ಸ್ಪೀಕರ್ ಮುಂದೆ. ಸ್ಪೀಕರ್ ವಿಚಾರಣೆ ಮಾಡಿದ್ರಲ್ಲ. ಸ್ಪೀಕರ್ ದೊಡ್ಡದಾಗಿ ನಾನು ಸತ್ಯ ಹರಿಶ್ಚಂದ್ರ ತೀರ್ಪು ಕೊಡ್ತಕ್ಕಂಥ ವಿಚಾರದಲ್ಲಿ ನಾನು ಏನೇ ಮಾಡ್ತೀನಿ. ಯಾಕಪ್ಪ ಅಲ್ಲಿ ಏನಾಯ್ತು? ಅವ್ರ ಕತೆ ಏನಾಯ್ತು? ಉಮೇಶ್ ಜಾಧವ್ ಕತೆ ಏನಾಯ್ತು? ಅವ್ರ ಪರಿಸ್ಥಿತಿಗಳ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಅವ್ರಿಗೆ ಫ್ರೀ ಆಗಿ ಬಿಟ್ಬಿಟ್ರಲ್ಲ ಒಬ್ಬರಿಗೆ ಮಾತ್ರ. ಅವತ್ತು ರಮೇಶ್ ಜಾರಕಿಹೊಳಿ ಇತ್ತಲ್ಲ, ಅಲ್ಲ ಅವ್ರದ್ದು ಇತ್ತಲ್ಲ, ವಿಚಾರಣೆ ಆಯ್ತು, ಬಿಟ್ವಿ. ಅದು ವಿಚಾರಣೆ ಆಯ್ತು. ಇಲ್ಲೇ ಬಿಟ್ಟಾಗ ಇದಕ್ಕೆ ಒಂದ್ ಕಣ್ಣಿಗೊಂದೇ ಇನ್ನೊಂದ್ ಕಣ್ಣಿಗೆ ಬೆಣ್ಣೆ ಇಕ್ತೀರ ನೀವು? ಅಲ್ಲ ಅವ್ರಿಗೆ ಫ್ರೀ ಬಿಟ್ಟರೆ ಪಾಪ ಈಗ ರಮೇಶ್ ರಾಜ್ಯದ ಜನತೆ ಮಾಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಈ ರಾಜ್ಯವನ್ನ ಸುಭದ್ರವಾದ ಸರ್ಕಾರವನ್ನ ಕೊಡೋದಕ್ಕೆ. ಸರ್ಕಾರದ ರಾಜಸ್ವವನ್ನ ಎಷ್ಟು ಬಳಸ್ಕೋಬೇಕು ಅಂತಿದ್ರಿ? ಬಳಸ್ಕೊಳ್ಳೇಬೇಕಾಗ್ತದೆ. ಜನಕ್ಕೆ ಸಹಾಯ ಮಾಡೋ ದೃಷ್ಟಿಯಿಂದ ಇವತ್ತು ನಮ್ಮ ಪಾರ್ಟಿ ಸಂಪೂರ್ಣವಾಗಿ ಸಹಾಯ ಮಾಡೋದು ಅಲ್ಲ, ಜನಕ್ಕೆ ಒಳ್ಳೆ ಕೆಲಸ ಮಾಡ್ಲೇಬೇಕಲ್ಲ. ಈಗ ಅನಿವಾರ್ಯ ನಮ್ಗೆ. JDS ಅವ್ರ ಖಾತೆ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವ್ ಹೇಳಲ್ಲ. ಪಾಪ ಅವರೆಲ್ಲ ಒಂದ್ ಕಡೆ ಪಾಪ ಅನ್ಸುತ್ತೆ ಅವ್ರ ಬಗ್ಗೆ. ನಮ್ಗೆ ಇನ್ನೇನ್ ಅನ್ಸಲ್ಲ. ಕಾಂಗ್ರೆಸ್ನವ್ರ ಪರಿಸ್ಥಿತಿ ಇವತ್ತು ಏನಾಗಿದೆ? ಇವತ್ತು ಪರವಾಗಿದೆ. ಜನರಿಗೆ ಒಳ್ಳೆ ಆಡಳಿತ ಕೊಡ್ಬೇಕು. ಇವತ್ತು
53,000 ಕೋಟಿಗಳನ್ನ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಂತ ಸಮ್ಮಿಶ್ರ ಸರ್ಕಾರಗಳು 10,000 ಕೋಟಿಗೆ ಮೇಲೆ ಮಾಡಿಲ್ಲ. ನೀವು ಖಜಾನೆ ಖಾಲಿ ಮಾಡಿ ಬಿಟ್ಬಿಡ್ರಿ. ಅಲ್ಲಲ್ಲ, ಖಾಲಿ ಮಾಡಿದ ಕೊಡಿ. ನೀವು 26,000 ಕೊಟ್ಟಿದ್ದಾರೆ. ನಿಮ್ಗೆ ಯಡಿಯೂರಪ್ಪನವ್ರು ಹೇಳ್ತಾರೆ, ನೀವೇನ್ರಿ ಕೊಡಿ ನೋಡ. ಈಗ ನಾನು ಅಧಿಕಾರನ ಸರಿಯಾದ ರೀತಿಯಲ್ಲಿ ಕೆಳ ಹಂತದ ಜನಕ್ಕೆ ತಗೊಂಡೋಗ್ಬೇಕು. ಕೆಳ ಹಂತದ ಜನಗಳನ್ನ ಇವತ್ತು ಅತಿವೃಷ್ಟಿ ಆಗಿದೆ, ಇವತ್ತು ರಾಜ್ಯ ಸಂಕಷ್ಟದಲ್ಲಿದೆ. ಅತಿವೃಷ್ಟಿ ಆಗಿರ್ತಕ್ಕಂಥ ಜನರ ಅವ್ರ ಬಗ್ಗೆ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಳ್ಬೇಕು ಸರ್ಕಾರ. ಅದ್ರ ಬಗ್ಗೆ ನಮ್ಮ ಯಡಿಯೂರಪ್ಪನವರು Nagarji, please, kindly, let me listen. Let us listen to him, please. I request you, please. ದಯವಿಟ್ಟು ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ರೈತ ಪರವಾಗಿ, ದಲಿತರ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಇವತ್ತು ರಾಜ್ಯದ ಅಭಿವೃದ್ಧಿಯ ಕಡೆ ಅವರು ವಿಶೇಷವಾದ ಗಮನ ಹರಿಸಿದ್ದಾರೆ. ಆ ಗಮನ ಹರಿಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಇವತ್ತು ಇಷ್ಟು ಎಮೋಷನಲ್ ಆಗಿ ಕೆಲಸ ಮಾಡ್ತಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಜನಪರವಾಗಿದ್ದಾರೆ. ಹಾಗಾಗಿ ಅವರ ಸ್ಟಾರ್ಟಿಂಗ್ ಅಲ್ಲಿ ಇದ್ರು, ಇವಾಗಿಲ್ಲ. ಅಲ್ಲ, ಏನೇ ಕೆಲವಾಗಿ 20 ದಿನ ಇದ್ರು, ಇವಾಗ ಬಹಳ ಕಡಿಮೆ ಆಗಿದೆ. ಮಾತಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ದೇಶದ ಭದ್ರತೆಯನ್ನ ದೃಷ್ಟಿ ಇಟ್ಕೊಂಡು ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಬೇಕು, ಬ್ಲಾಕ್ ಮೇಲ್ಗಳು ಮಾಡ್ತಕ್ಕಂಥ ಯಾರದೇ ಬೆಂಬಲ ನಮ್ಗೆ ಬೇಕಾಗಿಲ್ಲ ಅನ್ನೋ ದಿಕ್ಕಿನಲ್ಲಿ ಇವತ್ತು ಮತದಾರರಿದ್ದಾರೆ. ಎಲ್ಲೋ ಒಂದ್ ಕಡೆ ಇವತ್ತು ಜೆಡಿಎಸ್ ದೇವೇಗೌಡರು, ಇವತ್ತು ಕುಮಾರಸ್ವಾಮಿ ಇಬ್ಬರು ಹೇಳಿದ್ದಾರೆ, ಸರ್ಕಾರ 3 ವರ್ಷ ಇರ್ತದೆ, ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ, ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಭ್ರಮೆಯಲ್ಲಿದ್ದಾರೆ ಚುನಾವಣೆಗೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ, ದೇವೇಗೌಡರು ಹೇಳಿದ್ದಾರೆ. ನಾವು ನಮ್ಮ ಸ್ವಂತ ಭದ್ರತೆಯ ಮೇಲೆ ನಾವು ಕೆಲಸ ಮಾಡ್ತೇವೆ. ಇವತ್ತು ಚುನಾವಣೆ ಜನ ಇವತ್ತು ತೀರ್ಮಾನ ಮಾಡ್ತಾರೆ. ನೀವು ಆಗ್ಲೇ ಹೇಳಿದ್ರಿ ಜೆಡಿಎಸ್ ಅವರು, ಕಾಂಗ್ರೆಸ್ ಅವರು ಜನನೇ ಇದಾಗ್ಬಿಡ್ತಾರೆ, ಅನಾಥರಾಗ್ಬಿಡ್ತಾರೆ ಮತದಾರರನ್ನ ಅನಾಥ ಮಾಡುವಂತ ಕೆಲಸ ನೀವು ಹತಾಶೆ ಮನೋಭಾವದಿಂದ ಹೇಳಿದ್ರಿ. ಹಂಗಾಗಿ ನೀವು ಹತಾಶೆ ಮನೋಭಾವ ಬಿಟ್ರೆ ನಿಮಗೆ ಬೇರೆ ಇನ್ನೇನಿಲ್ಲ. ಹಂಚ್ಕೊಂಡಿದ್ದಕ್ಕಾಗಿ